ಹಲೋ ಗೈಸ್ ಎಲ್ರಿಗೂ. ಹಾರನ್ ವರ್ಕ್ ಆಗ್ತಾ ಇಲ್ಲ, ನೋಡೋಣ ಹಾರನ್ ಏನಾಗಿದೆ ಅಂತ. ಬಟ್ನಲ್ಲಿ ಹೊಸ ತೊಗೊಂಬಂದಿದ್ದೀನಿ ಒಂದು ಹಾರನ್ನು. ನಿನ್ನೆಯಿಂದ ಸ್ವಲ್ಪ ಲೈಟಾಗಿ ಸೌಂಡ್ ಬರ್ತಾಯಿತ್ತು. ಇವತ್ತು ಮಧ್ಯಾಹ್ನದಿಂದ ಸೌಂಡೇ ಇಲ್ಲ. ಹಾರನ್ ಹೊಡಿತಾ ಇದ್ದೀನಿ, ಬರ್ತಾಯಿಲ್ಲ. ಗಾಡಿ ಓಡ್ಸೋಕ್ಕಾಗಲ್ಲ ಅಂದ್ಬಿಟ್ಟು ನಿಧಾನಕ್ಕೆ ಮನೆ ಕಡೆ ಹಾಕ್ಕೊಂಡು ಬಾಡಿಗೆ ಬಂದ್ಬಿಟ್ಟೆ. ಹಾರನ್ ತೊಗೊಂಬಂದಿದ್ದೀನಿ, ಬಿಚ್ತಾ ಇದ್ದೀನಿ. ಅಲ್ಲಿಗೆ ಹೋದ್ರೆ ಅವ್ನು ₹100 ಕಿತ್ಕೊತಾನೆ ಮೆಕ್ಯಾನಿಕ್ಕು. ಅದಕ್ಕೆ ಬಿಚ್ತಾ ಇದ್ದೀನಿ ನಾನೇ. ನೋಡೋಣ ವೈರಿಂಗ್ ಹೋಗಿದೆಯೋ ಇಲ್ಲ ಹಾರನ್ ಹೋಗಿದೆಯೋ. ವೈರಿಂಗ್ ಮಾತ್ರ ಹೋಗಿದ್ರೆ ಹಾರನ್ ಹಂಗೆ ಚೆನ್ನಾಗಿದ್ದರೆ ವಾಪಸ್ ಕೊಟ್ಬಿಡ್ತೀನಿ, ಇಲ್ಲಾಂದರೆ ಫಿಟ್ ಮಾಡೋದು ಅದನ್ನೇ. ಫಸ್ಟ್ ಬಿಚ್ಬಿಟ್ಟು ನೋಡೋಣ ಎಷ್ಟು ಸ್ಕ್ರೂ ಇದೆ ಅಂತ ಗೊತ್ತಿಲ್ಲ. ಒಟ್ನಲ್ಲಿ ಚೆಕ್ ಮಾಡಿದ್ದೆ ನಾನು ಒಂದು ಸರ್ತಿ, ಅಲ್ಲಿ ಬಿಚ್ಚೋವಾಗೆಲ್ಲ ನೋಡಿದ್ದೆ ಅವರೆಲ್ಲ ಬಿಚ್ಚೋದು. ಅದಕ್ಕೆ ನೋಡೋಣ ನಾವೇ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಗೈಸ್ ನೋಡೋಣ ಏನಾಗುತ್ತೆ ಅಂತ. ಒಂದು ಬಿಚ್ಚಿದೆ ಇವಾಗ. ಈ ಕಡೆದು ಬಿಚ್ಚೋಣ. ಸೇಮ್ ಅಷ್ಟೇ, 1 2 ಅದೊಂದು 3 4 ಸ್ಕ್ರೂ ಇತ್ತು. ಅದರಲ್ಲಿ ಇವಾಗ ಬಿಚ್ಚಿರೋದ್ರಲ್ಲಿ 3 ಇದೆ. ಸೇಮ್ ಇದಕ್ಕೂ ಅದೇ ಥರ 3 ಇರುತ್ತೆ. ಬಟ್ ಜೈಂಟಲ್ಲಿ ಇದರಲ್ಲಿರುತ್ತೆ, ಅದು ಬಿಚ್ಕೋಬೇಕು. ಟೋಟಲ್ 4 ಲೆಕ್ಕ ಬರುತ್ತೆ ಇದಕ್ಕೆ ನೋಡಿ. ಅಷ್ಟೇ ಗೈಸ್. ಸ್ಕ್ರೂ ಡ್ರೈವರ್ ಇದ್ದರೆ ಆರಾಮಾಗಿ ನಾವೇ ಫಿಟ್ ಮಾಡ್ಬೋದು ಹಾರನ್ನು. ಸ್ಕ್ರೂ ಡ್ರೈವರ್ ಒಂದು, ಚಿಕ್ಕದೊಂದು ಸ್ಪಾನರು ನೋಡಿ. ಕೆಳಗಡೆ ಒಂದು ಇದೆ. ಇವಾಗ ಇದೊಂದು ಬಿಚ್ಬಿಟ್ರೆ ಇದು ಈ ಕಡೆದೂ ಬಂದ್ಬಿಡುತ್ತೆ. ಅಷ್ಟೇ ಸಿಂಪಲ್ಲು. ನಾವು ಕಲಿಬೇಕು, ಹಂಗೆ ಸಣ್ಣ ಪುಟ್ಟ ಕೆಲಸ ಎಲ್ಲ ನಾವೇ ಮಾಡ್ಕೋಬೇಕು. ಅಲ್ಲಿ ಹೋಗೋದೇನಿಲ್ಲ, ಅಲ್ಲಿ ಕಾಯಬೇಕು, ಅದೇ ಬೇಜಾರು ಕಾಯೋಕ್ಕೆ. ದೊಡ್ಡ ಕೆಲಸ ಆದರೆ ಒಂದು ದಿನ ಪೂರ್ತಿ ಆಗ್ಬಿಡುತ್ತೆ ಅಲ್ಲೇ. ಈ ಸಣ್ಣ ಪುಟ್ಟಕ್ಕೆಲ್ಲ ಹೋಗಿ ಕಾದರೆ ವೇಸ್ಟ್ ಆಗುತ್ತೆ. ಅದಕ್ಕೆ ನಾನೇ ಬಿಚ್ತಾ ಇದ್ದೀನಿ. ಟ್ರೈ ಮಾಡೋಣ ಆಗುತ್ತಾ ಇಲ್ಲ ಅಂತ ಫಸ್ಟು ನೋಡ್ತಾ ಇದ್ದೀನಿ. ಬನ್ನಿ. ಇನ್ನೂ ಬಂದಿಲ್ಲ, ಇದು ಬಿಚ್ತಾ ಇದ್ದೀನಿ. ಇದು ಸ್ಕ್ರೂ ಬೇರೆ ಸ್ಕ್ರೂ, ಅದಕ್ಕೆ ಬರ್ತಾ ಇಲ್ಲ ಇದು ನೋಡಿ. 2 ಆಯಿತು. ಗಾಡಿ ಶೇಪೇ ಚೇಂಜ್ ಆಗೋಯ್ತು, ಒಂಥರ ಬೋಡ ಥರ ಆಗೋಯ್ತು. ಬಟ್ ಅದು ಬಿಚ್ಚಿದ್ರೆ ಒಂಥರ ಅಸಹ್ಯ ಕಾಣಿಸುತ್ತೆ ನೋಡಿ ಗಾಡಿ. ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತ. ಇದಕ್ಕೆ 4 ಸ್ಕ್ರೂ ಇದೆ, ಮೇಲೆ 2 ಕೆಳಗಡೆ 2. ಸೇಮ್ ಆ ಕಡೆ ಈ ಕಡೆ ಅದೇ ಥರ ಕೆಳಗಡೆ 2. ಹಾರನ್ ಕಂಪ್ನಿದೆ ತೊಗೊಂಬಂದೆ, ಬಜಾಜ್ದು. 180 ತೊಗೊಂಡ. ಬಜಾಜೇ ಹಾಕ್ತಾಯಿದ್ದೀನಿ. ಸೊ ಅದು ತೋರಿಸ್ತೀನಿ ಹಾರನ್ ಹೆಂಗಿದೆ ಅಂತ. ಬಟ್ ಚೆಕ್ ಮಾಡಬೇಕು ಇದು ಹೋಗಿದೆಯೋ ಇಲ್ಲ ಅಂತ ಡೌಟು ನನಗೆ. ಯಾಕೋ ನಿನ್ನೆ ಮೊನ್ನೆ ಎಲ್ಲ ಸ್ವಲ್ಪ ಸಣ್ಣಕ್ಕೆ ಬರ್ತಾಯಿತ್ತು, ಇದ್ದಕ್ಕಿದ್ದಂಗೆ ಆಫ್ ಆಗೋಯ್ತು. ಓವರ್ಟೇಕ್ ಮಾಡೋಕ್ಕಾಗಲ್ಲ, ಏನಿಲ್ಲ. ಅದಕ್ಕೋಸ್ಕರ ಸರಿ ಬರಲ್ಲ ಅಂದ್ಬಿಟ್ಟು ತೊಗೊಂಬಂದಿದ್ದೀನಿ. ಸೊ ಗೈಸ್, ಈ ಥರ ಇದೆ. ಗಲೀಜು ನೋಡಿ ಹೆಂಗಿದೆ. ಗಲೀಜು ಅನ್ನೋಕ್ಕೇನು ಅಷ್ಟೊಂದು ಇಲ್ಲ, ಕ್ಲೀನಾಗೇ ಇದೆ ಗಾಡಿ ನೋಡಿ. ಹಾರನ್ ಹೊಡಿತಾ ಇದ್ದೀನಿ, ಬರ್ತಾಯಿಲ್ಲ. ಸೊ ಇವಾಗ ಗೊತ್ತಾಗುತ್ತೆ ಏನಾಗಿದೆ ಅಂತ. ಜಾಸ್ತಿ ದಿನ ಆಗೋಗಿದೆ ಹಾರನ್ನು. ವೈರ್ಗಳೂ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಸೊ ಚೆಕ್ ಮಾಡೋಣ ಇವಾಗ. ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಏನಾಗಿದೆ ಅಂತ. ನಮ್ಮ ಹುಡುಗ ನೋಡಿ ಹೆಂಗೆ ಮಾಡ್ತಾವ. ಕೇಬಲ್ ಬಾಯಿಗೆ ಹಾಕಿದ್ಕೆ ಹೆಂಗೆ ಮಾಡ್ತಾವ ನೋಡಿ. ಅವ್ನಿಗೆ ಗೊತ್ತಿಲ್ವಲ್ಲ ಕಷ್ಟ ಏನಂತ. ನಮ್ಮ ಥರ ಕಷ್ಟ ಬಿದ್ದರೆ ಗೊತ್ತಾಗುತ್ತೆ ಅವಾಗ.
ಹಾರನ್ ಮಾಡ್ತೀನಿ ಇವಾಗ, ಗೊತ್ತಾಗತ್ತೆ. ಏಯ್ ಏಯ್ ಭಯ ಆಗೋಯ್ತು ಅವನಿಗೆ ಹಾರನ್ ಮಾಡಿದ್ದಕ್ಕೆ. ಸೊ ಗೈಸ್, ನನ್ನ ಲೆಕ್ಕ ಮೋಸ್ಟ್ಲಿ ಇದೇ ಹೋಗಿರ್ಬೇಕು, ಹಾರನ್ ಹೋಗಿದೆ, ಸೌಂಡ್ ಚೆನ್ನಾಗಿ ಬರ್ತಾ ಇಲ್ಲ. ಬಟ್ ಚೆಕ್ ಮಾಡೋಣ ಇವಾಗ, ಅದು ಚೆಕ್ ಮಾಡೋಣ. ಹೊಸ ಹಾರನ್ ತೊಗೊಂಬಂದಿದ್ದೀನಲ್ವ, ಅದು ಚೆಕ್ ಮಾಡೋಣ. ಅದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ. ಇವಾಗ ಕೇಳಿಸ್ಕೊಂಡ್ರಲ್ಲ ಇದು ಹೆಂಗೆ ಬಂತಂತ, ಹೊಸದೊಂದು ಸತಿ ಚೆಕ್ ಮಾಡಿಸ್ತೀನಿ ನೋಡಿ ಹೆಂಗೆ ಬರುತ್ತಂತ. ಇನ್ನೊಂದು ಸತಿ ಚೆಕ್ ಮಾಡ್ಬೋದಾ ಇದು ನೋಡಿ. ಚೆಕ್ ಮಾಡೋಣ ಇನ್ನೊಂದು ಸತಿ. ಏಯ್ ಇದೇನು ಡೈರೆಕ್ಟಾಗಿ ಬರ್ತಾಯಿತ್ತು ಹಾರನ್. ಓ ಸೊ ಗೈಸ್, ತಪ್ಪು ಮಾಡಿದ್ದೀನಿ ನಾನು. ಇವಾಗ ಇನ್ನೊಂದು ಸತಿ ಚೆಕ್ ಮಾಡೋಣ ಬನ್ನಿ ಹೆಂಗೆ ಬರುತ್ತಂತ. ಸೊ ಗೈಸ್, ಸರಿ ಬರ್ತಾ ಇಲ್ಲ ಇದು ನೋಡಿ, ನೀವೇ ಕೇಳಿಸ್ಕೊಳ್ಳಿ, ಸರಿ ಬರ್ತಾ ಇಲ್ಲ. ಬಟ್ ಹಾರನ್ ಹೋಗಿದೆ, ಸ್ವಲ್ಪ ಸ್ವಲ್ಪ ಬರುತ್ತೆ. ಹೊಸ ಹಾರನ್ ಚೆಕ್ ಮಾಡೋಣ. ಬಟ್ ಇದನ್ನು ಹಂಗೆ ಇಕ್ಕೋಣ, ಯಾವಾಗಲೂ ಒಂದು ಟೈಮ್ ಬರುತ್ತೆ. ಏನಾದರೂ ಹೊಸ ಹಾರನ್ ಹೋದರೆ ಮತ್ತೆ ಇದನ್ನೇ ಸ್ವಲ್ಪ ದಿನ ಯೂಸ್ ಮಾಡ್ಬೋದು ಸದ್ಯಕ್ಕೆ. ಬಟ್ ಚೇಂಜ್ ಮಾಡಿಬಿಡೋಣ ಇವಾಗ. ತೊಗೊಂಬಂದಿದ್ದೀನಿ ನೋಡಿ, ಇದೇ ಗೈಸು ಹಾರನ್ನು, 180 ರೂಪಾಯಿ ಬಜಾಜ್ದು. ಇದೊಂದು ಸತಿ ಚೆಕ್ ಮಾಡಿಬಿಟ್ಟು ಫಿಟ್ ಮಾಡೋಣ. ನೋಡಿ ಹಿಂಗೆ ಫಿಟ್ ಮಾಡೋಣ. ಇರಿ ಒಂದು ನಿಮಿಷ, ಬಿಚ್ಚೋದು ಬೇಡ ಅದನ್ನು. ರೆಡಿ ಮಾಡಿದ್ವಿ. ಇವಾಗ ಇದನ್ನ ಒಂದ್ಸತಿ ಟೆಸ್ಟ್ ಮಾಡಬೇಕು, ಇವಾಗ ಗೊತ್ತಾಗುತ್ತೆ. ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ನೀವೇ ಚೆಕ್ ಮಾಡಿ ಕೇಳಿಸ್ಕೊಳ್ಳಿ ಹೆಂಗೆ ಬರುತ್ತಂತ, ಏನು ಡಿಫ್ರೆನ್ಸ್ ಇದೆ ಹೇಳ್ಕೊಂತ. ನೋಡಿ ಇದು ಎಷ್ಟು ಕ್ಲೀನಾಗಿ ಬರ್ತಾಯಿದೆ ನೋಡಿ, ಅದು ಹೆಂಗೆ ಬರ್ತಾಯಿತ್ತು ನೋಡಿ ಹಳೆಯದು. ಒಟ್ನಲ್ಲಿ ಹೋಗಿದೆ, ಅದು ಯೂಸ್ ಮಾಡ್ಬೋದು ಸದ್ಯಕ್ಕೆ. ಇವಾಗ ಬಿಚ್ಚಿಕ್ ಬಿಡೋಣ, ಯಾವಾಗಾದರೂ ಯೂಸ್ ಮಾಡಿದ್ರೆ ಆಯಿತು, ಇಲ್ಲ ನಾನು 2 ವೀಲರ್ಗೆ ಹಾಕ್ತೀನಿ. ಸೊ ಗೈಸ್, ಇವಾಗ ಇದನ್ನು ರಿಮೂವ್ ಮಾಡಬೇಕು. ಸೊ ಅಷ್ಟೇ ಸಿಂಪಲ್ ಇದು ಹಾರನ್ ಫಿಟ್ ಮಾಡೋದು. ಈ ಥರ ಸ್ಪಾನರ್ ಒಂದು ಇದ್ದರೆ ಸಾಕು, ಅಷ್ಟೇ, ಬಿಚ್ಚಾಯಿತು. ಒಂದು ಸ್ಕ್ರೂ ಡ್ರೈವರು, ಒಂದು ಸ್ಪಾನರ್ ಇದ್ದರೆ ಸಾಕು, ಹಾರನ್ ಫಿಟ್ ಮಾಡ್ಕೋಬೋದು ನಾವೇ ಈಸಿಯಾಗಿ. ಮನೆ ಹತ್ರ ಸಾಯಂಕಾಲ ಮನೆಗೆ ಬಂದಮೇಲೆ ಆರಾಮಾಗಿ ಫಿಟ್ ಮಾಡ್ಕೋಬೋದು ನಾವು. ನಾನಿವಾಗ ಸಂಜೆ ಗಂಟೆ ಹೊಡೆದೆ 5 ಗಂಟೆವರೆಗೂ. ಸರಿ ಹಾರನ್ ಬರ್ತಾ ಇಲ್ವಲ್ಲ, ಇಲ್ಲೇ ಲೋಕಲ್ ಹೊಡಿತಾ ಇದೆ, ಸರಿ ಫಿಟ್ ಮಾಡ್ಕೊಬಿಡೋಣ ಬಿಡಿ ಅಂತ ಮನೆಗೆ ಬಂದ್ಬಿಟ್ಟೆ ಹಾರನ್ ತೊಗೊಂಡು. ನೋಡಿ ಶೇಪ್ ನೋಡಿ ಹೆಂಗೆ ಕಾಣಿಸ್ತಾ ಇದೆ, ಗಾಡಿ ಶೇಪು ಒಂಥರ ಕಾಣಿಸ್ತಾ ಇದೆ. ಗಾಡಿಗೆ ಏನಿದ್ರು ಅದಿದ್ರೇ ಚಂದ ಫ್ರಂಟಲ್ಲಿ. ಹಳೆ ಹಾರನ್ಗೂ ಇದಕ್ಕೂ ಡಿಫ್ರೆನ್ಸ್ ಐತೆ. ಒಬ್ಬೊಬ್ರು ದಪ್ಪದ್ದೆಲ್ಲ ಫಿಟ್ ಮಾಡಿರ್ತಾರೆ, ಕೆಳಗಡೆ ಫಿಟ್ ಮಾಡಿರ್ತಾರೆ, ಅದನ್ನು ಜಾಸ್ತಿ ಸೌಂಡ್ ಬರುತ್ತೆ, ಅದೆಲ್ಲ ಚೆನ್ನಾಗಿರಲ್ಲ. ಕಂಪ್ನಿಯಿಂದ ಬಂದಿರುತ್ತಲ್ವಾ ಅಷ್ಟೇ ಸಾಕು ನಮಗೆ. ಬ್ಯಾಟ್ರಿನೂ ಲೈಫ್ ಬರುತ್ತೆ. ನಾವು ಬ್ಯಾಟ್ರಿ ಹಾಕ್ಸಿ 2 ವರ್ಷ ಆಯಿತು, ಇನ್ನೂ ಚೆನ್ನಾಗಿದೆ ಬ್ಯಾಟ್ರಿ. ಜಾಸ್ತಿ ಅಂದರೆ ನಾನು ಎಕ್ಸ್ಟ್ರಾ ಏನು ಹಾಕ್ಸಿಲ್ಲ. ಒಳಗಡೆ ಲೈಟ್ಸು ಅದು ಇದು ಹಾಕ್ಸ್ತಾರೆ ಒಬ್ಬೊಬ್ಬರು, ಅದೆಲ್ಲ ಏನು ಹಾಕ್ಸಿಲ್ಲ. ಗಾಡಿ ಏನಿದೆ ಹಂಗೇ ಇದೆ, ಹಾರನ್ ಇಲ್ಲ, ಒಳಗಡೆ ಲೈಟ್ಸ್ ಇಲ್ಲ, ಆಚೆ ಲೈಟ್ಸು ಅದು ಇದು ಎಕ್ಸ್ಟ್ರಾ ಏನಿಲ್ಲ. ಸ್ಪೀಕರ್ ಇದೆ, ಬಟ್ ಸ್ಪೀಕರನ್ನು ಯೂಸ್ ಮಾಡ್ತಾ ಇಲ್ಲ ನಾನು. ಹಳೆ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಹಾರನ್ಗೆ. ಸೊ ಗೈಸ್, ಫಿಟ್ ಮಾಡೋಣ.
ಕಣ ಅಷ್ಟೇ ಗಾಯ್ಸ್, ಇಷ್ಟೇ ಸಿಂಪಲು. ಹಿಂಗೆ ಹಾಕ್ಬಿಟ್ಟು ಸ್ಕ್ರೂ ಹಾಕ್ಬಿಟ್ರೆ ಆಗೋಯ್ತು. ಸ್ಕ್ರೂ ಸಿಗ್ತಾ ಇಲ್ಲ, ಸ್ಕ್ರೂ ಹುಡುಕ್ತಾ ಇದ್ದೀನಿ ನಾನು, ಎಲ್ಲ ಹಾಕಿದ್ದೀನಿ ಅಂತ ಗೊತ್ತಾಗ್ತಾ ಇಲ್ಲ. ಅಷ್ಟೇ, ಒಂದು ಹಾರನ್ಗೆ ಒಂದೇ ಸ್ಕ್ರೂ, ಸಿಂಪಲ್ ಸ್ಕ್ರೂ ಬಿಚ್ಚೋದು, ಹೊಸ ಹಾರನ ಹಾಕೋದು, ಅದೇ ಸ್ಕ್ರೂ ಟೈಟ್ ಮಾಡಿಬಿಟ್ರೆ ಮುಗ್ದೋಯ್ತು. ಕರೆಕ್ಟಾಗಿ 10 ನಿಮಿಷದ ಕೆಲಸ. ರಿಮೂವ್ ಮಾಡೋದು, ಫಿಟ್ ಮಾಡೋದು ಲೇಟ್ ಅಷ್ಟೇ, ಬೇರೆ ಏನಿಲ್ಲ. ನೋಡಿ ಫಿಟ್ ಮಾಡ್ತಾ ಇದ್ದೀನಿ ಇವಾಗ. ಫಿಟ್ ಮಾಡಿದ್ರೆ ಮುಗಿದೋಯ್ತು. ಫಿಟ್ಟಿಂಗ್ ಆಯಿತು. ಬಟ್ ಇವಾಗ ವೈರಿಂಗ್ ಫಿಟ್ ಮಾಡಿದ್ರೆ ಆಯಿತು. ಸುತ್ತಾದ ನಂತರ ಸ್ವಲ್ಪ ಏನಾದರೂ ನಿಮ್ಮ ಹತ್ರ ಟೇಪ್ ಇರುತ್ತಲ್ವಾ, ಸುಮ್ಮನೆ ಒಂದು ರೋಲ್ ಟೇಪ್ ಸುತ್ತಬಿಡ್ಬೇಕು. ನನ್ನ ಹತ್ರ ಟೇಪ್ ಇಲ್ಲ, ಬಟ್ ಹುಡುಕ್ಬೇಕು, ಮನೇಲಿ ಇರಬೇಕು. ಎಲ್ಲಿಕ್ಕಿದ್ದೇನೆ ಅಂತ ಗೊತ್ತಿಲ್ಲ, ಹುಡುಕ್ತೀನಿ. ಟೇಪ್ ಹಾಕಿದ್ರೆ ಒಳ್ಳೆಯದು, ನೀರು ಗೀರು ಬೀಳಲ್ಲ. ನೀರು ಬಿದ್ದರೆ ಬೇಗ ಹಳೇದು ಹೆಂಗಾಯಿತು ಸೌಂಡ್ ಆ ಥರ ಬಂದ್ಬಿಡುತ್ತೆ. ಸ್ವಲ್ಪ ದಿನ ನೀರಲ್ಲಿ ಇದಾದ್ಮೇಲೆ ಕೇಳಿಸ್ಕೊಂಡ್ರಲ್ಲ ಹಾರನ್ ಹೆಂಗೆ ಬರ್ತಾಯಿದೆ ಅಂತ, ಚೆನ್ನಾಗಿ ಬರ್ತಾಯಿದೆ. ಬಟ್ ಇವಾಗ ಫಿಟ್ ಮಾಡೋದು ಮಾತ್ರ ಲೇಟು. ಬನ್ನಿ ಫಿಟ್ ಮಾಡೋಣ. ಫಸ್ಟ್ ಇದು ಎತ್ಕೊಳ್ಳೋದು ಅಷ್ಟೇ, ಸೇಮ್ ಹೆಂಗಿತ್ತು ಹಂಗೆ ಫಿಟ್ ಮಾಡಿದ್ರೆ ಆಗೋಯ್ತು. 4 ಸ್ಕ್ರೂ ಇದಕ್ಕೆ ಅಷ್ಟೇ, ಸಿಂಪಲ್ ಸ್ಕ್ರೂ ಹಾಕಿ ಟೈಟ್ ಮಾಡ್ತಾ ಇರೋದು ಅಷ್ಟೇ. ಅಂತೂ ಕೆಲಸ ಕಲಿತೆ, ಹಾರನ್ ಫಿಟ್ ಮಾಡೋದೆಲ್ಲ. ನೋಡಿ ಗೈಸ್, ಅಷ್ಟೇ. ಒಂದು ಫಿಟ್ಟಿಂಗ್ ಆಯಿತು, ಬಟ್ ಇನ್ನು 2 ಮಾಡಬೇಕು. ಪಕ್ಕದ ಸೈಟ್ ಮನೆ ಕಟ್ತವ್ರೆ, ಹೆವಿ ಸೌಂಡು. ಬಟ್ ನಾನು ಮಾತಾಡೋದು ಕೇಳಿಸ್ತದೋ ಇಲ್ವೋ ಗೊತ್ತಿಲ್ಲ ನಿಮಗೆ, ಜಾಸ್ತಿ ಸೌಂಡ್ ಬರ್ತಾಯಿದೆ. ಮಿಷಿನಲ್ಲಿ ಕೆಲಸ ಮಾಡ್ತಾವ್ರೆ ಅವರು, ಅದರಿಂದ ಕರೆಕ್ಟಾಗಿ ವಾಯ್ಸ್ ಕೇಳಿಸುತ್ತೆ ಇಲ್ಲೋ ಗೊತ್ತಾಗ್ತಾ ಇಲ್ಲ. ಸೊ ಗೈಸ್, ಆಯಿತು ಇದೊಂದು. ನೋಡಿ ಅಷ್ಟೇ, ಟೈಟ್ ಮಾಡ್ತಾ ಇದ್ದೀನಿ, ಮುಗೀತು. బనే ఇవాళ ఫిట్ మాడాను వద్దులే పోగామా ఎప్పుడు నేర్చుకుంటూ పో వాడు ఊపి వేస్తున్నాడు పో దగ్గర కదా mucho pasando. ಬನ್ನಿ ನೋಡಿ ಇದು ಬಟ್ ಇದು 2 ಲಾಕ್ ಇರುತ್ತೆ ಆ ಲಾಕ್ ಕರೆಕ್ಟಾಗಿ ಕೂಡಿಸ್ಬೇಕು ಲಾಕ್ ಕೂಡಿಸ್ಬಿಟ್ರೆ ಆರಾಮಾಗಿ ಸ್ಕ್ರೂ ಹಾಕ್ಬೋದು ಅಷ್ಟೇ ಲಾಕ್ ಕುತ್ಕೊಂತು ಸ್ಕ್ರೂ ಹಾಕಿದ್ರೆ ಆಗೋಯ್ತು ಇವಾಗ ಸೈಡಲ್ಲಿ 2 ಕೆಳಗಡೆ ಒಂದು 3 ಸ್ಕ್ರೂ ಇರುತ್ತೆ
ಫಿಟ್ಟಿಂಗ್ ಆಯ್ತು ಇದು ಅಷ್ಟೇ ಗೈಸ್. ಇದು ಫಿಟ್ಟಿಂಗ್ ಆಯ್ತು ಎರಡನೇದು. ಇವಾಗ ಇನ್ನೊಂದಿದೆ ಈ ಕಡೆದು. ಸೇಮ್ ಇದೇ ಥರ ಲಾಕ್ ಇರುತ್ತೆ ಇದಕ್ಕೂ. ಆ ಥರ ಲಾಕ್ ಹಾಕ್ಬಿಟ್ಟು ಸ್ಕ್ರೂ ಹಾಕ್ಬಿಟ್ರೆ ಮುಗ್ದೋಯ್ತು. ಸರಿ ಆಯ್ತು, ಅಷ್ಟೇ ಫಿನಿಶ್. ಮತ್ತು ನಮ್ಮ ರಥ ಹೆಂಗೆ ಕಾಣಿಸ್ತಾಯಿತ್ತು ಸ್ಟಾರ್ಟಿಂಗಲ್ಲಿ ಸೇಮ್ ಅದೇ ಥರ ಕಾಣಿಸ್ತಾ ಇದೆ. ಬನ್ನಿ ಇದು ಫಿಟ್ ಮಾಡಿಬಿಟ್ಟೋಣ. ಕತ್ಲೆ ಆಗೋಯ್ತು. 5:30ಗೆ ಬಂದಿದ್ದೆ ಮನೆಗೆ. 6 ಗಂಟೆ ಮೇಲೆ ಆಗೋಯ್ತು. ಒಂಥರ ಕತ್ಲೆ ಥರ ಆಗೋಯ್ತು. ಟಾರ್ಚ್ ಹಾಕೊಂಡು ಫಿಟ್ ಮಾಡಿಸ್ತಾ ಇದ್ದೀನಿ. ಫೈನಲಿ ಈಗ ಆಯಿತು. ಆಯಿತು ಗೈಸ್, ಫೈನಲಿ ವರ್ಕ್ ಆಗ್ತಾಯಿದೆ ಅಷ್ಟೇ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ವಾರಕ್ಕೊಂದು ವೀಡಿಯೋ ಹಾಕ್ತಾಯಿರ್ತೀನಿ ಇನ್ಮೇಲೆ. ಬಟ್ ನಾನು ಗಾಡಿದು ಹಾಕಲ್ಲ, ನಾನು ಬೈಕ್ ರೈಡ್ ಮಾಡೋದು ಜಾಸ್ತಿ. ಆ ವೀಡಿಯೋಗಳು ಹಾಕ್ತೀನಿ. ಗಾಡಿ ಓಡಿಸ್ತಾ ಇದ್ದೀನಲ್ವ ಆಟೋ, ಅದಕ್ಕೆ ಅವಾಗ ಸಣ್ಣ ಪುಟ್ಟ ಹಾಕ್ತೀನಿ. ಬಟ್ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಇಲ್ಲಾಂದರೆ ಪರವಾಗಿಲ್ಲ, ಫೋರ್ಸ್ ಮಾಡಲ್ಲ. ಸರಿ ಗೈಸ್, ಆಯಿತು, ಎತ್ತಿಕ್ಬಿಡೋಣ ಎಲ್ಲ. ಬಟ್ ಯಾರನ್ನೂ ಎತ್ತಿಕೊಂಡು ಹಂಗೆ ಕೆಲ್ಸಕ್ಕೆ ಬರ್ಬೋದು. ನಾನು 2 ವೀಲರ್ ಸೆಟ್ ಮಾಡ್ಕೊತೀನಿ ಇದನ್ನು. ನೆಕ್ಸ್ಟ್ ವೀಡಿಯೋ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಬಟ್ ನನಗೆ 2 ವೀಲರ್ದೇ ಬರುತ್ತೆ ಜಾಸ್ತಿ ಅಷ್ಟೇ ಗೈಸ್.